ಮೇಲಾಗಿ ಒಬ್ರು ಮಾತಾಡ್ತಾರೆ ಅಂತ ಇನ್ನೊಬ್ರು ಅದೇ ರೀತಿ ಮಾತಾಡೋದಿಕ್ ಶುರು ಮಾಡಿದ್ರೆ ಆ ಜಗಳಕ್ಕೆ ಕೊನೆನೇ ಇರೋದಿಲ್ಲ. ಆಗ ಗಲಾಟೆ ಇನ್ನೂ ಜಾಸ್ತಿ ಆಗಿ ಮನೆ ಸ್ಥಿತಿ ಮತ್ ಮನಸ್ಥಿತಿ ಎರಡು ಹಾಳಾಗುತ್ತೆ. ಜೊತೆಗೆ ನಿಮ್ ಮನೆಯವರು ಇದೇನಾ ನಿಮ್ ಮನೇಲಿ ಕಲ್ಸ್ಕೊಟ್ಟಿರೋದು ಅಂತ ಮಾತಾಡೋದಿಕ್ ಶುರು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಬೇಜಾರಾದ್ರೂ ಪರವಾಗಿಲ್ಲ ಅಂತ ಒಬ್ರು ಸುಮ್ನಾಗ್ಬಿಟ್ರೆ ಎಷ್ಟೋ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಸಿಕ್ಬಿಡುತ್ತೆ. ನಾನು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಬುದ್ಧಿವಂತೆ ನೀನ್ ಏನೇ ಹೇಳು ಚಿಕ್ಕಿ, ಆದ್ರೂ ನಿನ್ ಹತ್ರ ಮಿಕ್ಕ ತರ ತಗಳಾಕೊಳ್ಳೋದು ನಾನು ಒಬ್ನೇ. ಆಗ್ತಿರೋ ದೊಡ್ಡ ಜಗಳನ್ನ ಅತಿ ಬುದ್ಧಿವಂತಿಕೆಯಿಂದ ನಿಲ್ಸಿರೋ ನಿನಗೆ ಒಂದ್ ರಿವಾರ್ಡ್ ಕೊಡ್ಲೇಬೇಕು. ಏನ್ ಹಾಗೆ ನೋಡ್ತಿದ್ಯಾ? ನಿನ್ಗೇನೆ ಹೇಳಿದ್ದು. ತಗೋ. ಏನ್ ಹಾಗೆ ನೋಡ್ತಿದ್ಯಾ? ನಿನ್ಗೇನೆ ತಗೋ. ಏನೋ ಬೇಕಾಗಿಲ್ಲ. ನೋಡಿದ್ಮೇಲೆ ಬೇಕಾ ಬೇಡವಾ ಅಂತ ನೀನೇ ಹೇಳು. ಇನ್ ಕೇಸ್ ಬೇಡ ಅಂದ್ರೆ ನಾನೇನ್ ಬಲವಂತ ಮಾಡಲ್ಲ. ತಗೋ. ಏನಿದು? ತಗದ್ ನೋಡಿದ್ರೆ ತಾನೇ ಗೊತ್ತಾಗದು. ಇದು ಚಕ್ಲಿ ಮಾಡಿದ್ದ? ಥ್ಯಾಂಕ್ ಯು ಸೋ ಮಚ್ ಅಗಸ್ತ್ಯ. ಅದಕ್ಕೆ ಕ್ಯಾರಿಯರ್ ತಂದ್ಕೊಟ್ಟಿರೋ ವಿಷಯನ ಅಮ್ಮಂಗ್ ಹೇಳಿದ್ರೆ ನಾನು ಅವ್ರನ್ನೇ ಫಾಲೋ ಮಾಡ್ತಾ ಇದ್ದೀನಿ, ಅವ್ರ ತರನೇ ಯೋಚನೆ ಮಾಡ್ತಿದ್ದೀನಿ ಅಂತ ನನ್ ಮೇಲಿನೂ ಜಾಸ್ತಿ ಪ್ರೀತಿ ಬರ್ಬೋದು. ಇದನ್ ಮೊದ್ಲು ಅಮ್ಮಂಗ್ ಹೇಳ್ಬೇಕು. ಚಕ್ಲಿ ಹಳ್ಸಿನ ಕಡ್ಬನ ಎಷ್ಟ್ ಚೆನ್ನಾಗ್ ಮಾಡಿರ್ತಲ್ ಗೊತ್ತಾ? ನಾನಿನ್ ಯಾವತ್ತೂ ಚಕ್ಲಿ ಮಾಡಿರೋ ಅಡ್ಗೆನ ತಿಂತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಗಸ್ತ್ಯ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಲ ಅಳ್ತೀಯ, ಎಷ್ಟು ಸಲ ಥ್ಯಾಂಕ್ ಯು ಅಂತ ಹೇಳ್ತೀಯ? ಫಸ್ಟು ತಿನ್ನು, ನಂಗೊಂದು ಅರ್ಜೆಂಟ್ ಕಾಲ್ ಇದೆ, ನಾನು ಮುಗಿಸ್ಕೊಂಬರ್ತೀನಿ.
ಇಲ್ಲ ತಾನೆ. ನಾನ್ ನೋಡು ಎಂತ ಪ್ರಶ್ನೆ ಕೇಳ್ಕೊತಾ ಇದ್ದೀನಿ. ನಿನಗೆ ನನ್ ಮೇಲೆ ಕೋಪ ಏನಾದ್ರೂ ಇದ್ದಿದ್ರೆ ನೀನ್ ಏನಕ್ ಮಾಡ್ ಕಳಿಸ್ತಿದ್ದೆ? ನನಗಂತೂ ಇದನ್ನ ನೋಡ್ದಾಗಿಂದ ಖುಷಿನೇ ತಡೆಯೋಕಾಗ್ತಿಲ್ಲ. ನಾನ್ ಮೊದ್ಲು ಇದನ್ನ ತಿಂತೀನಿ. ಕೊಡೆ ಇಲ್ಲಿ. ಚಿಕ್ಕತ್ತೆ ಡಬ್ಬ ಕೊಡಿ. ಕೊಡಲ್ಲ. ಅದೇ ಯಾಕೆ? ಓ, ನಿಮಗೂ ಕೂಡ ಕಡುಬು ಅಂದ್ರೆ ಇಷ್ಟನಾ? ಬನ್ನಿ ಒಟ್ಟಿಗೆ ತಿನ್ನೋಣ. ಚಕ್ಲಿ ಹಳಸಿನ ಕಡುಬು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಏನಂದೆ? ನನ್ನಂತ ಭಿಕ್ಷೆ ಬೇಡ ಭಿಕಾರಿಗಳ ಮನೆಯಿಂದ ತಂದಿರೋದನ್ನ ನಾನ್ ತಿನ್ಬೇಕಾ? ನಾಲ್ಗೆ ಹದ್ದು ಬಸ್ತಲ್ಲಿ ಇಟ್ಕೊಂಡ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಏನೇ ಹಾಗ್ ನೋಡ್ತಿದೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ ಮದ್ವೆ ಟೈಮಲ್ಲಿ ನಿಮ್ ಮನೆಯವರು ನಮಗೆಲ್ಲ ಎಷ್ಟು ಅವಮಾನ ಮಾಡಿದ್ರು. ಅಗಸ್ತಿನ ಬಗ್ಗೆ ಅಷ್ಟೊಂದು ಕೆಟ್ಟದಾಗ ಮಾತಾಡಿ ನಿಮ್ಮಣ್ಣ ಅವನ್ನ ಸಾಯ್ಸಕ್ ಬಂದಿದ್ನಲ್ಲ. ಅಂಥವ್ರ ಮನೆ ಋಣ ನಿನಗೆ ಯಾಕೆ ಬೇಕು? ತಿನ್ನೋದಕ್ಕೂ ಗತಿ ಇಲ್ದೇ ಇರೋರ್ ಮನೆಯಿಂದ ಬಂದಿರೋ ನಿನ್ನನ್ನ ನಾವು ಒಪ್ಕೊಂಡದ್ದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ನಮ್ಮ ಮೇಲೇನೆ ದರ್ಪ ತೋರಿಸ್ತಾರೆ ಅಂದ್ರೆ ಎಷ್ಟು ಪೊಗುರಿರ್ಬೇಕು ನಿಮ್ ಮನೆಯವ್ರಿಗೆ. ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ. ಮಾತಾಡ್ತೀನಿ, ಏನೋ ಮಾತಾಡ್ತೀನಿ. ಹೇಳ್ಕೊಳಕ್ಕೆ ಶಾಸ್ತ್ರಿಗಳ ಮನೆಯವಳು. ಆದ್ರೆ ಕಟ್ಕೊಂಡಿರೋ ಗಂಡನ್ಗೆ 3 ಕಾಸಿನ ಬೆಲೆ ಇಲ್ಲ. ಮಾತಾಡೋದು ದೊಡ್ಡ ವೇದಾಂತ ಅಲ್ಲ. ಮದುವೆ ಆದ ದಿನಾನೇ ನಿನ್ ಮನೆಯವರು ನಿನ್ನ ಕತ್ತಿಳಿದ ಆಚೆ ದಬ್ಬಿದ್ರು. ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ಅವತ್ತು ನಮಗಾಗಿದ್ದ ಅವಮಾನದ ಬಗ್ಗೆ ಗೊತ್ತಿದೆಯಾ ನಿನಗೆ? ನಾನೇನಾದ್ರೂ ದಾಮಿನಿ ಅಕ್ಕನ ಜಾಗದಲ್ಲಿ ಇದ್ದಿದ್ರೆ ಆ ಕಥೆನೇ ಬೇರೆ ಇರ್ತಿತ್ತು. ಇಲ್ಲಿ ನೀನಿದ್ಯಾ ಅಂದ್ರೆ ಇಲ್ಲಿನ ರೂಲ್ಸ್ನ ನೀನ್ ಒಬೆ ಮಾಡ್ಬೇಕು ಅಷ್ಟೇ. ಚಿಕ್ಕತ್ತೆ ನನ್ ಬಾಕ್ಸ್ ಕೊಡಿ. ನಿನ್ ಗಂಡನ್ನ ಕೊಚ್ಚ ಹಾಕ್ಬೇಕಂತ ಕಾಯ್ತಾ ಇರೋರ್ ಮನೆಯಿಂದ ಬಂದಿರೋ ಈ ತಿಂಡಿನ ತಿನ್ನಕ್ ಹೊರಟಿದೆಯಲ್ಲ, ನಿನಗ್ ಕಿಂಚಿತ್ತನೂ ಸ್ವಾಭಿಮಾನ ಬೇಡವಾ? ಅಥವಾ ಅತ್ತೆ ಮನೆ ಅನ್ನೋ ಸ್ವಾಭಿಮಾನಕ್ಕಾದ್ರೂ ಬಾಯಿನ ಹೊಲ್ಕೊಳಕ್ಕಾಗಲ್ವಾ ನಿನಗೆ? ಛೀ, ತಿನ್ಬೇಕು ಅಂತ ಆಸೆ ಆದ್ರೂ ತಿನ್ಬಾರ್ದು ಅಂದ್ರೆ